Dear students, ಲಾಸ್ಟ್ ಕ್ಲಾಸಲ್ಲಿ ಫೀಚರ್ಸ್ ಆಫ್ ಲರ್ನಿಂಗ್ ಬಗ್ಗೆ ಹೇಳಿದೆ. ಇನ್ ಮೈ ಟುಡೇಸ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಅಬೌಟ್ ಪಾವ್ಲೋವ್ಸ್ ಕಂಡೀಷನಿಂಗ್ ಥಿಯರಿ. ಪಾವ್ಲೋರವರ ಅಧೀನತೆಯ ಕಲಿಕೆ ಅಥವಾ ಸೋಪಾಧೀನ ಕಲಿಕೆ. ಎಕ್ಸಾಮಲ್ಲಿ ಕೇಳ್ತಾನೆ ನಿಮಗೆ, 10 ಮಾರ್ಕ್ಸ್ ಕೇಳೋಂಥ ಕ್ವೆಶ್ಚನ್ ಇದು. ಈ ಎಕ್ಸ್ಪೆರಿಮೆಂಟ್ ವಿತ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ನ ಕೇಳ್ತಾನೆ. ಏನು ಹೇಳುತ್ತೆ ಇದು? ದಿಸ್ ಈಸ್ ಆಲ್ಸೋ ಆನ್ ಎಸ್-ಆರ್ ಬಾಂಡ್ ಥಿಯರಿ. ಇದು ಕೂಡ ಎಸ್-ಆರ್ ಬಾಂಡ್ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧಾಂತ ಆಗಿದೆ. ಇದನ್ನು ನಾವು ವಿ ಕಾಲ್ ಇಟ್ ಆಸ್ ಇಟ್ ಕಮ್ಸ್ ಅಂಡರ್ ಬಿಹೇವಿಯರಿಸಮ್. ವರ್ತನಾ ತತ್ವದ ಕೆಳಗಡೆ ಇದು ಬರುತ್ತೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ವರ್ತನೆಗಳನ್ನು ಪರಿವರ್ತನೆ ಮಾಡುವುದರ ಮುಖಾಂತರವಾಗಿ ನಾವು ಕಲಿಕೆಯನ್ನು ಮಾಡಿಸ್ಬೋದು. ಥ್ರೂ ಬಿಹೇವಿಯರಲ್ ಚೇಂಜಸ್ ಡೆಫಿನೆಟ್ಲಿ ವಿ ಕ್ಯಾನ್ ಬ್ರಿಂಗ್ ಔಟ್ ದ ಲರ್ನಿಂಗ್ ಅನ್ನೋದನ್ನು ಹೇಳುತ್ತೆ. ಅಂದರೆ ಇಲ್ಲಿ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿದಾಗ ಅದಕ್ಕೆ ನಮಗೆ ಪಾಸಿಟಿವ್ ಆಗಿ ನಮಗೆ ರಿಸಲ್ಟ್ ಸಿಕ್ಕರೆ ಪುನಃ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದರಿಂದ ಕಲಿಕೆ ಏನಾಗುತ್ತೆ, ಎಸ್ ಮತ್ತು ನಡುವಣ ಆರ್ ನಡುವಣ ಆ ಒಂದು ಬಾಂಡ್ ಏನಾಗುತ್ತೆ, ಗಟ್ಟಿಯಾಗುತ್ತೆ. ಸೊ ಇಟ್ ಲೀಡ್ಸ್ ಟು ಲರ್ನಿಂಗ್ ಅನ್ನೋದನ್ನು ಈ ಸಿದ್ಧಾಂತ ಹೇಳುತ್ತೆ. ಇದನ್ನು ಪ್ರಚಾರಪಡಿಸಿದವನು ಪಾವ್ಲೋವ್ ಅನ್ನೋ. ಸೊ ಇವನ ಪ್ರಕಾರ ಇವನು ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾನೆ. ಆ್ಯಕ್ಚುಲಿ ಬೇಸಿಕಲಿ ಪಾವ್ಲೋವ್ ಹಿ ವಾಸ್ ನಾಟ್ ಎ ಸೈಕಾಲಜಿಸ್ಟ್ ಅಲ್ಲ, ಅವನು ಒಬ್ಬ ಝೂವಾಲಜಿಸ್ಟ್. ಅವನು ಹಿ ವಾಸ್ ಕಂಡಕ್ಟಿಂಗ್ ಮೆನಿ ಎಕ್ಸ್ಪೆರಿಮೆಂಟ್ಸ್ ಆನ್ ದ ಆನಿಮಲ್ಸ್. ಹಾಗೆ ಮಾಡ್ತಾ ಇರ್ಬೇಕಾದ್ರೆ ಅಕಸ್ಮಾತ್ತಾಗಿ ಈ ಒಂದು ಸೈಕಾಲಜಿಕಲ್ ರಿಸಲ್ಟ್ ಹೊರಗಡೆ ಬರುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಏನು ಮಾಡ್ತಾನೆ ಅಂದರೆ, ಅವನು ಒಂದು ಹಸಿದ ನಾಯಿಯನ್ನು ತಗೋತಾನೆ. ಹೀ ಟೈಡ್ ದಟ್ ಹಂಗ್ರಿ ಡಾಗ್ ಟು ದ ಎಕ್ಸ್ಪೆರಿಮೆಂಟಲ್ ಸ್ಟ್ಯಾಂಡ್. ಆ ಎಕ್ಸ್ಪೆರಿಮೆಂಟಲ್ ಸ್ಟ್ಯಾಂಡ್ಗೆ ಅವನ ನಾಯಿಯನ್ನು ಕಟ್ಟಾಕ್ತಾನೆ. ಅದಕ್ಕೆ ಎದುರಿಗೆ ಕಣ್ಣಿಗೆ ಕಾಣೋ ಹಾಗೆ ಒಂದು ಪಾತ್ರೆ ಇರುತ್ತೆ. ಪಾತ್ರೆನಲ್ಲಿ ಏನೂ ಇಟ್ಟಿರಲ್ಲ. ಫಸ್ಟ್ ನಾಯಿ ಕಟ್ಟಿದ್ದಾನೆ. ಹೊರಗಡೆಯಿಂದ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮತ್ತು ನಾಯಿಗೆ ಹೇಗೆ ಅರೇಂಜ್ಮೆಂಟ್ ಮಾಡಿದ್ದಾನೆ ಅಂದರೆ, ನಾಯಿಯ ಗಂಟ್ಲಿಗೆ ಒಂದು ನಳಿಕೆಯನ್ನು ಹಾಕಿದ್ದಾನೆ. ನಳಿಕೆ ಅಂದರೆ ಪೈಪ್ ಹಾಕಿದ್ದಾನೆ. ಆ ಪೈಪ್ನ ಹ್ಯಾಸ್ ಕನೆಕ್ಟೆಡ್ ಇಟ್ ಟು ಎ ಮೆಷರ್ಮೆಂಟ್ ಚೇಂಬರ್. ಒಂದು ಮೆಷರ್ಮೆಂಟ್ ಪಾತ್ರೆಗೆ ಅದನ್ನು ಕನೆಕ್ಟ್ ಮಾಡಿದ್ದಾನೆ. ಸೊ ಯಾವಾಗಲೂ ನಾವಾಗಲಿ, ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ನಾವು ಒಂದೇ ಸಮ ಉಗುಳನ್ನ ನುಂಗ್ತಾ ಇರ್ತೀವಿ. ಸೊ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಕಂಡೀಷನ್ ಏನಿದೆ, ನಾಯಿ ಹಸ್ದಿದೆ. ಸೊ ಅದಕ್ಕೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಆ ಉಗುಳನ್ನು ನುಂಗ್ತಾ ಇರುತ್ತೆ. ಸೊ ಹಿ ಕೆಪ್ಟ್ ಅನ್ ಐ ಆನ್ ಹೌ ಮಚ್ ದ ಸಲೈವಾ ಹ್ಯಾಸ್ ಕಮ್ ಔಟ್ ಇನ್ 10 minutes. ಎಷ್ಟು ಸಲೈವ ಅಂದರೆ ಉಗುಳು ಎಷ್ಟು ಕಲೆಕ್ಟ್ ಆಗಿದೆ 10 ನಿಮಿಷಕ್ಕೆ ಅನ್ನೋದನ್ನು ಫಸ್ಟ್ ನೋಟ್ ಡೌನ್ ಮಾಡ್ಕೋತಾನೆ. ಒಂದು 2-3 ಸರಿ ನೋಟ್ ಡೌನ್ ಮಾಡಿಕೊಂಡು ಹಿಟ್ಟು ಸಮ್ ಆ್ಯಾವ್ರೇಜ್ ಅಮೌಂಟ್, ಒಂದು ಆ್ಯಾವ್ರೇಜ್ ಕ್ಯಾಲ್ಕುಲೇಷನ್ ಇಟ್ಕೋತಾನೆ. ಆ ನಂತರ ಏನಾಗುತ್ತೆ, ಹೀ ಸ್ಟಾರ್ಟೆಡ್ ದ ರಿಯಲ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ಅವನೇನು ಮಾಡ್ತಾನೆ, ಫಸ್ಟ್ ಅವನು ಈಗ ಕಂಡೀಷನ್ ಹೇಗಿದೆ, ನಾಯಿ ಹಸ್ತಿದೆ. ಆ ಹಸಿದ ನಾಯಿಗೆ ಫಸ್ಟ್ ಅವನು ಒಂದು ಪಾತ್ರೆಯಲ್ಲಿ ಫುಡ್ಡನ್ನು ತಂದು ಇಡ್ತಾನೆ. ಆ ಫುಡ್ ನೋಡ್ತಿರ್ಲಿಕ್ಕೇನೆ ತುಂಬ ಜೋರಾಗಿ ಸಲೈವ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ, ಈಗ ಏನಾಗಿದೆ, ಇದರಲ್ಲಿ ಎಕ್ಸ್ಟರ್ನಲ್ ಮೋಟಿವೇಶನ್ ಆಗಿ ಫುಡ್ ಇದೆ, ಇಂಟರ್ನಲ್ ಮೋಟಿವೇಶನ್ ಆಗಿ ಹಸಿವೆ ಇದೆ. ಸೊ ಇವೆರಡರಿಂದ ಅದೇನಾಗುತ್ತೆ, ತುಂಬ ಸಲೈವೇಷನ್ ಆಗುತ್ತೆ. ಸೊ ಅದನ್ನು ನೋಟ್ ಡೌನ್ ಮಾಡ್ಕೊತಾನೆ ಎಷ್ಟಾಗ್ತಾ ಇದೆ ಅಂತ. ಇದನ್ನು ಒಂದು 2-3 ಸರಿ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡಿ ಒಂದು ಆವ್ರೇಜ್ ಅಮೌಂಟನ್ನು ತೊಗೋತಾನೆ. ಆ ನಂತರ ಏನು ಮಾಡ್ತಾನೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫುಡ್ಡನ್ನು ಇಡ್ತಾನೆ. ಅದ್ರ ಜೊತೆಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಬಂದಿದೆ ನೋಡ್ಕೋತಾನೆ. ಆಮೇಲೆ ಫುಡ್ ಇಟ್ಟಾಗ ಎಷ್ಟು ಬರ್ತಾ ಇದೆ ನೋಡ್ಕೋತಾನೆ. ಥರ್ಡ್ ಸ್ಟೆಪ್ಪಲ್ಲಿ ಫುಡ್ಡನ್ನು ಇಡ್ತಾನೆ. ಫುಡ್ ಇಡುವುದರ ಜೊತೆಯಲ್ಲೇ ಅವನೇನು ಮಾಡ್ತಾ ಹೋಗ್ತಾನೆ, ಬೆಲ್ಲನ್ನು ರ್ಯಾಂಗ್ ಮಾಡ್ತಾ ಹೋಗ್ತಾನೆ, ಬೆಲ್ ಹೊಡಿತಾ ಹೋಗ್ತಾನೆ.
ಸೊ ಇದನ್ನು ಒಂದಷ್ಟು ದಿವಸ ಅವಾಗ ಅದು ಎಷ್ಟು ಸಲೈವೇಟ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡ್ಕೋತಾನೆ. ಅದರದ್ದೊಂದು ಆ್ಯಾವ್ರೇಜ್ ಅಮೌಂಟ್ ತೊಗೋತಾನೆ. ಯಾವ್ಯಾವ್ದ್ರ ಆ್ಯಾವ್ರೇಜ್ ಅಮೌಂಟು, ಫಸ್ಟ್ ಒನ್ನು ವಿತೌಟ್ ಫುಡ್ ತೊಗೋತಾನೆ, ಸೆಕೆಂಡಲ್ಲಿ ಫುಡ್ ಇಟ್ಟಾಗ ಎಷ್ಟಿದೆ ತೊಗೋತಾನೆ, ಥರ್ಡ್ ಸ್ಟೇಜಲ್ಲಿ ಫುಡ್ ವಿತ್ ರಿಂಗಿಂಗ್ ದ ಬೆಲ್ ತೊಗೋತಾನೆ. ಫೋರ್ತ್ ಸ್ಟೇಜಲ್ಲಿ he doesn't present the food but only kept on ringing the bell. ಇದನ್ನು ಪ್ರೆಸೆಂಟ್ ಮಾಡೋದೇ ಇಲ್ಲ, ಫುಡ್ ಕೊಡೋದೇ ಇಲ್ಲ, ಬಟ್ ಹಿ ಎಂಗೇಜ್ ಹಿಮ್ಸೆಲ್ಫ್ ಇನ್ ಓನ್ಲಿ ರಿಂಗಿಂಗ್ ದ ಬೆಲ್. ಬರೀ ಬೆಲ್ಲನ್ನು ಹೊಡಿತಾ ಹೋಗ್ತಾನೆ. ಅವಾದರೆ ಏನಾಗುತ್ತೆ ಅಲ್ಲಿ, ನಾಯಿ ಏನು ಅಂದ್ಕೊಳುತ್ತೆ, ಹಿಂದಿನ ಒಂದು ಅಭ್ಯಾಸದ ಮೇಲೆ ಬೆಲ್ ಹೊಡಿತಾ ಇದ್ದಾನೆ ಅಂದರೆ ಫುಡ್ ಬರುತ್ತೆ ಅನ್ನೋ ಒಂದನ್ನು ಇಟ್ಕೊಂಡು ಅದು ಅಷ್ಟೇ ಮೊದಲು ಫುಡ್ಡು ಬೆಲ್ಲು ಇದ್ದಾಗ ಎಷ್ಟು ಸಲೈವೇಟ್ ಮಾಡ್ತೋ ಅಷ್ಟೇ ಸಲೈವ ಬರುತ್ತೆ. ಅದನ್ನು ನೋಟ್ ಡೌನ್ ಮಾಡ್ಕೋತಾನೆ. ಮತ್ತು ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಮಾಡ್ತಾ ಅವನು ಫುಡ್ಡನ್ನು ಪ್ರೆಸೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಹಿ ಕೆಪ್ಟ್ ಆನ್ ರಿಂಗಿಂಗ್ ದ ಬೆಲ್ಲನ್ನು ಮಾತ್ರ ಹೊಡಿತಾ ಹೋಗ್ತಾನೆ. ಸೊ ಹೆಂಗೆ ಆಗುತ್ತೆ ಅಂದರೆ ಬರ್ತಾ ಎಕ್ಸ್ಪೆರಿಮೆಂಟ್ ಕಂಟಿನ್ಯೂ ಆಗ್ತಾ ನಾಯಿಗೆ ಗೊತ್ತಾಗುತ್ತೆ, ಬರೀ ಬೆಲ್ ಹೊಡೆದ್ರೆ ನನಗೆ ಫುಡ್ಡು ಸಿಗೋದಿಲ್ಲ. ಸೊ ಇಟ್ ಸ್ಟಾಪ್ಡ್ ಸಲೈವ ಮಾಡೋದನ್ನು ಅಂದರೆ ಜೊಲ್ಲು ಸುರಿಸೋದನ್ನು ನಿಲ್ಲಿಸ್ಬಿಡುತ್ತೆ. ಸೊ ಅಂದರೆ ಅರ್ಥ ಏನು, ಇದನ್ನು ನಾವು ಒಂದು ಇದರಲ್ಲಿ ಪಿಕ್ಚೋರಿಯಲ್ಲಿ ಬರೆಯೋದಾರೆ ನಾವು ಹೇಳ್ತೀವಿ, ನ್ಯಾಚುರಲ್ ಸ್ಟಿಮ್ಯುಲೇಷನ್, ನ್ಯಾಚುರಲ್ ರೆಸ್ಪಾನ್ಸ್. ಅಂದರೆ ಫುಡ್ ನ್ಯಾಚುರಲ್ ಸ್ಟಿಮ್ಯುಲಸ್ ಅದಕ್ಕೆ ನ್ಯಾಚುರಲ್ ರೆಸ್ಪಾನ್ಸಾಗಿ ಬಂತು. ಸೆಕೆಂಡ್ ಸ್ಟೇಜಲ್ಲಿ ನ್ಯಾಚುರಲ್ ಸ್ಟಿಮ್ಯುಲಸ್ ಪ್ಲಸ್ ಆರ್ಟಿಫಿಷಿಯಲ್ ಸ್ಟಿಮ್ಯುಲಸ್. ನ್ಯಾಚುರಲ್ ಸ್ಟಿಮ್ಯುಲಸ್ ಆಗಿ ಫುಡ್ಡು, ಆರ್ಟಿಫಿಷಿಯಲ್ ಸ್ಟಿಮ್ಯುಲಸ್ ಆಗಿ ರಿಂಗಿಂಗ್ ದ ಬೆಲ್. ಆಗಲೂ ಕೂಡ ಏನಾಗುತ್ತೆ, ನ್ಯಾಚುರಲ್ ರೆಸ್ಪಾನ್ಸೇ ಬರುತ್ತೆ. ಆದರೆ ನೆಕ್ಸ್ಟ್ ಥರ್ಡ್ ಸ್ಟೇಜಲ್ಲಿ ಏನಾಯಿತು, ಓನ್ಲಿ ಆರ್ಟಿಫಿಷಿಯಲ್ ಸ್ಟಿಮ್ಯುಲಸ್ ಆದರೆ ನ್ಯಾಚುರಲ್ ರೆಸ್ಪಾನ್ಸ್ ಬರುತ್ತೆ. ಆದರೆ ನಾಲ್ಕನೇ ಸ್ಟೇಜಲ್ಲಿ ಏನಾಯಿತು, ಓನ್ಲಿ ಆರ್ಟಿಫಿಷಿಯಲ್ ಸ್ಟಿಮ್ಯುಲಸ್, ನೋ ರೆಸ್ಪಾನ್ಸ್. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನಿಂದ ನಮಗೆ ಗೊತ್ತಾಗೋದು ಏನು ಅಂದರೆ, ಯಾವುದಾದರೂ ಒಂದು ನಮಗೆ ಸಮಾಧಾನ ತಂದಿದ್ದರೆ ಅದು ಪದೇ ರಿಪೀಟ್ ಆದಾಗ ನಾವು ಅದೇ ಥರದ ರೆಸ್ಪಾನ್ಸನ್ನು ಕೊಡ್ತೇವೆ. ಅಂದರೆ ಒಂದು ಅಧೀನಕ್ಕೆ ನಾವು ಒಳಪಟ್ಬಿಡ್ತೀವಿ. ಅಧೀನಕ್ಕೆ ಒಳಪಟ್ಟಾಗ ನಾವು ಅದೇ ರೆಸ್ಪಾನ್ಸನ್ನು ಅಂದರೆ ಹಿಂದೆ ಏನು ಕೊಟ್ಟಿರ್ತೋ ಅದೇ ಕೊಡ್ತಾ ಹೋಗ್ತೀವಿ. ಅದು ಯಾವಾಗ ಇಲ್ದಂಗೆ ಆಗುತ್ತೋ ಅವಾಗ ಆಟೋಮೆಟಿಕಲಿ ಆ ರೆಸ್ಪಾನ್ಸ್ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದೇ ಈ ಎಕ್ಸ್ಪೆರಿಮೆಂಟ್ನ ಒಂದು ಥೀಮ್. ಇದನ್ನು ನಾವು ಎಜುಕೇಷನಲ್ ಇಂಪ್ಲಿಕೇಶನ್ ಏನು ಅಂತ ಕೇಳ್ತಾನೆ ಎಕ್ಸಾಮಲ್ಲಿ. ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿ ಅಳವಡಿಕೆ ಮಾಡ್ತೀರಾ. ಈಗ ಮಕ್ಕಳಿಗೆ ನಾವು ಹ್ಯಾಬಿಟ್ಗಳನ್ನ ಫಾರ್ಮೇಷನ್ ಮಾಡಿಸ್ಬೇಕಾಗತ್ತೆ. ಮಗ್ಗಿ ಕಲಿಯೋ ಹ್ಯಾಬಿಟ್ ಆಗ್ಬೋದು, ಗುಡ್ ಹ್ಯಾಂಡ್ ರೈಟಿಂಗ್ ಆಗ್ಬೋದು, ಗುಡ್ ವ್ಯಾಲ್ಯೂಸ್ನ ಕಲ್ಟಿವೇಟ್ ಮಾಡೋದಾಗ್ಬೋದು. ಇದು ಯಾವುದೇ ಮಾಡೋದಾದರೂ ಕೂಡ ನಾವು ಥ್ರೂ ಕಂಡೀಷನಿಂಗೇ ಕಲಿಸ್ಬೇಕಾಗತ್ತೆ. ಗುಡ್ ಕಂಡೀಷನ್ಸ್ ಇದ್ದರೆ ಆಟೋಮೆಟಿಕಲಿ ಗುಡ್ ರೆಸ್ಪಾನ್ಸ್ ಇರುತ್ತೆ, ಬ್ಯಾಡ್ ಕಂಡೀಷನ್ಸ್ ಇದ್ದರೆ ಬ್ಯಾಡ್ ರೆಸ್ಪಾನ್ಸ್ ಇರುತ್ತೆ. ಇದೇನೇ ಈ ಎಕ್ಸ್ಪೆರಿಮೆಂಟ್ನ ಒಂದು ಎಜುಕೇಷನಲ್ ಇಂಪ್ಲಿಕೇಶನ್. ಸೊ ಈಗ ಇನ್ನೂ ಒಂದು ನಾವು ಎಜುಕೇಷನಲ್ ಇಂಪ್ಲಿಕೇಶನ್ ಹೇಳೋದಾರೆ, ಈಗ ಮಕ್ಕಳಿಗೆ ನಾವು ಪಾಠ ಮಾಡ್ತೀವಿ, ಪಾಠ ಮಾಡಿದಾಗ ಕ್ವೆಶನ್ಸ್ ಕೇಳ್ತೀವಿ, ಹೋಮ್ವರ್ಕ್ ಕೊಡ್ತೀವಿ. ಹೋಮ್ವರ್ಕ್ ಕೊಟ್ಟಾಗ ಕರೆಕ್ಟಾಗಿ ಬರ್ಕೊಂಬರ್ತಾರೆ, ಕರೆಕ್ಟಾಗಿ ಲೆಕ್ಕ ಮಾಡ್ತಾರೆ. ಅವಾಗ ಏನು ಮಾಡಬೇಕು ಟೀಚರು, ಹಿ ಹ್ಯಾಸ್ ಟು ಯೂಸ್ ಆರ್ ಹಿ ಮಸ್ಟ್ ಯೂಸ್ ದ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ಸ್. ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ಸ್ಗಳನ್ನ ಉಪಯೋಗಿಸ್ಬೇಕು. ಯಾವುದು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ಸ್ ಅಂದರೆ ಯಾವುದು, ಗುಡ್, ಬೆಟರ್, ಬೆಸ್ಟ್, ಎಕ್ಸಲೆಂಟ್, ಸೂಪರ್, ಫೇರ್ ಅನ್ನಬೇಕು, ಪ್ರೈಸ್ಗಳನ್ನು ಕೊಡಬೇಕು, ಬೆಂಚ್ ಅಪ್ಪರಿಸ್ಬೇಕು. ಹಾಗೆಲ್ಲ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೆ ಇನ್ನೊಂದು ಸರಿ ಮಾಡ್ಕೊಂಬರೋಣ, ಇನ್ನೂ ಮುಂದೆ ಹೋಗೋಣ, ಒಬ್ಬನಿಗೆ 10 ಗುಡ್ ಬಂದರೆ ನನಗೆ 11 ಗುಡ್ ಬೀಳಬೇಕು ಅನ್ನೋ ಒಂದು ಚಾಲೆಂಜ್ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಇಟ್ ಲೀಡ್ಸ್ ಟು ಲರ್ನಿಂಗ್. ಅದೇ ಥರನೇ ಇದು ಪಾಸಿಟಿವ್ ಸೈಡ್ ಆಯಿತು. ನೆಗೆಟಿವ್ ಸೈಡ್, ಮಕ್ಕಳಲ್ಲಿ ಎಲ್ಲ ಒಳ್ಳೆ ಹ್ಯಾಬಿಟ್ಸೇ ಇರುತ್ತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಟೈಮ್ ಚೀಟಿಂಗ್ ಇರುತ್ತೆ, ಬುಲ್ಲಿಂಗ್ ಇರುತ್ತೆ, ಕಾಪಿಂಗ್ ಇರುತ್ತೆ. ಈ ಥರದ ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅವ್ರು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಬಿಡಿಸ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ವಿ ಮಸ್ಟ್ ಗಿವ್ ದೆಮ್ ಪನಿಷ್ಮೆಂಟ್ ಕೊಡಬೇಕು. ಪನಿಷ್ಮೆಂಟ್ ಕೊಟ್ಟಾಗ ಮತ್ತು ಆ ಸಂದರ್ಭ ಬಂದು ಕೂಡಲೇ ಮಗುಗೆ ಆ ಪನಿಷ್ಮೆಂಟೇ ಜ್ಞಾಪಕಕ್ಕೆ ಬರುತ್ತೆ. ಸೊ ಮತ್ತು ಆ ಕೆಲಸವನ್ನು ಮಾಡಲಿಕ್ಕೆ ಮಗು ಹೋಗೋದಿಲ್ಲ. ಸೊ ಇದು ಎಜುಕೇಷ್ನಲ್
ಇಂಪ್ಲಿಕೇಶನ್ಸ್ ಅಂದ್ರೇನು, ಮಕ್ಕಳಿಗೆ ಈಗ ತಪ್ಪಾಗಿ ಮಗ್ಗಿ ಹೇಳ್ತಾರೆ, ಮಗ್ಗಿ ತಪ್ಪಾಗಿ ಹೇಳಿದ ಕೂಡಲೇ ಅದನ್ನು ತಕ್ಷಣವೇ ಅಲ್ಲೇ ನಿಲ್ಲಿಸ್ಬೇಕು, ಇನ್ನೊಂದು ಸರ್ತಿ ತಿದ್ಕೋತಾನೆ ಬಿಡು ಅಂತ ಬಿಡಬಾರ್ದು. ತಕ್ಷಣ ಅಲ್ಲೇ ನಿಲ್ಲಿಸಿ, ಸಂದರ್ಭ ಅಂದರೆ ಕಾರ್ಪೊರಲ್ ಪನಿಷ್ಮೆಂಟ್ ಯೂಸ್ ಮಾಡಬಾರ್ದು, ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಯವಾದ ಪೆಟ್ಟನ್ನು ಕೊಡಲೇಬೇಕಾಗತ್ತೆ. ಕೊಟ್ಟಾದ್ರೂ ನಾವು ಒಳ್ಳೆಯ ಒಂದು ಇದಕ್ಕೆ ಕರೆಕ್ಟಾಗಿ ತರೋ ಹಾಗೆ ಮಾಡಬೇಕು. ಅಥವಾ ಮಕ್ಕಳು ಕೆಟ್ಟ ಪದಗಳನ್ನು ಬಳಕೆಗೆ ಮಾಡಿದಾಗ ನಾವು ಡೆಫಿನೆಟ್ಲಿ ಕೆಟ್ಟ ಒಂದು ಅದಕ್ಕೆ ಪೂರಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇ ಆದರೆ, ಅಂತಹ ಅಧೀನಕ್ಕೆ ನಾವು ತಂದಿದ್ದೇ ಆದರೆ, ಪನಿಷ್ಮೆಂಟ್ಗಳನ್ನ ಕೊಟ್ಟಿದ್ದೇ ಆದರೆ ಡೆಫಿನೆಟ್ಲಿ ಮತ್ತೆ ಮಗು ಬ್ಯಾಕ್ ಟು ನಾರ್ಮಲ್ ಪಾತ್ಗೆ ಬರಲಿಕ್ಕೆ ಸರಿಯಾಗತ್ತೆ. ಸೊ ದಿಸ್ ಈಸ್ ದಿ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಆಫ್ ಪಾವ್ಲೋ ಥಿಯರಿ. ಸೊ ದಿಸ್ ಕಂಪ್ಲೀಟ್ಸ್ ದ ಕಂಡೀಷನಿಂಗ್ ಥಿಯರಿ ಬೈ ಪಾವ್ಲೋ. ಇನ್ನು ನನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕ್ರಿಯಾಜನ್ಯ ಕಲಿಕೆ ಬೈ ಎಸ್ ಕೆ ಸ್ಕಿನ್ನರ್ ಹೇಳ್ತೇನೆ. ಓದ್ಕೊಳ್ಳಿ. ಥ್ಯಾಂಕ್ ಯು.